ಪರಿಸರ ಸ್ನೇಹಿಯಾದ ಉಷ್ಣ ವಿದ್ಯುತ್ ಸ್ಥಾವರ. ಆದರೆ ಉಷ್ಣ ವಿದ್ಯುತ್ ಸ್ಥಾವರದ ಬೂದಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡದ ಹಿನ್ನೆಲೆ ಈ ಭಾಗದ ಹಲವಾರು ಜನ ರೈತರಿಗೆ ಹಾಗೂ ರೈತರ ಬೆಳೆಗಳಿಗೆ ಸಂಕಷ್ಟ ಎದುರಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕೂಡ್ಗಿ ಉಷ್ಣ ವಿದ್ಯುತ್ ಸ್ಥಾವರದ ವಿರುದ್ಧ ಆಕ್ರೋಶ. ರೈತರ ನೆಮ್ಮದಿ ಹಾಳು, ಪ್ರತಿಭಟನೆಗೆ ಅನ್ನದಾತ ಪ್ಲಾನ್. ಕೂಡ್ಗಿ ಎನ್ಟಿಪಿಸಿ ಉಷ್ಣ ವಿದ್ಯುತ್ ಸ್ಥಾವರದ ಹಾರು ಬೂದಿ ರೈತರ ನೆಮ್ಮದಿಗೆ ಕೊಳ್ಳಿಟ್ಟಿದೆ. ನೀರು ಗಾಳಿಯಲ್ಲಿ ಸ್ಥಾವರದ ಬೂದಿ ಸೇರಿ ಜೀವನ ನರಕವಾಗಿಸಿದೆ. ಬೂದಿಯನ್ನ ನೀರಿನೊಂದಿಗೆ ಮಿಶ್ರಣ ಮಾಡಿ ಕೃತಕ ಕೆರೆಗೆ ಬೂದಿ ಮಿಶ್ರಿತ ನೀರು ಬಿಡಲಾಗ್ತಾ ಇದೆ. ನೀರು ಭೂಮಿಯಲ್ಲಿ ಇಂಗಿದ ನಂತರ ಬೂದಿ ಉಳಿಯುತ್ತೆ. ಉಳಿದಂತಹ ಬೂದಿಯನ್ನು ಬೃಹತ್ ಗಾತ್ರದ ಹೈವಾ ವಾಹನಗಳ ಮೂಲಕ ಸಾಗಾಟ ಮಾಡಲಾಗುತ್ತೆ. ಹೈವಾದಲ್ಲಿ ಬೂದಿ ಲೋಡ್ ಮಾಡುವಾಗ ಹಿಟ್ಯಾಚಿ ಬಳಸಲಾಗ್ತಾ ಇದೆ. ಇದರಿಂದ ಬೂದಿ ಹಾರಿ ರೈತರ ಜಮೀನುಗಳಲ್ಲಿನ ಬೆಳೆ ಮೇಲೆ ಬೀಳುತ್ತಿದೆ. ಈ ಸಮಸ್ಯೆ ವಿರುದ್ಧ ರೈತರ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಇವತ್ತು ಎಚ್ಚರಿಕೆ ಕೊಡಾತೀವಿ, ಎನ್ಟಿಪಿಸಿ ಅಧಿಕಾರಿಗಳಿಗೆ. ಯಾಕಂದ್ರೆ ಯಾರಿಗೆ ಸ್ಪಂದನೆ ಇಲ್ಲ. ಈ ಮಗಲ ಇದ್ದಂತ ರೈತರ ಸ್ಪಂದನೆ ಇಲ್ಲ. ಯಾಕಪ್ಪ ಅಂದ್ರೆ ಅರ್ಧಮುರ್ಧ ಕೆಲಸ ಮಾಡಿ ಆ ಹರಿ ಹೊಡೆದು ಆ ರೈತರ ಜಮೀನಲ್ಲಿ ಇದ್ದಂತ ದನ ಕರುಗಳು ಮೇವಾಕ್ ಬಂದ ಒಳ ಬೀಳಾಕತ್ತಾವ. ಅದಕ್ಕೆ ತಂತಿ ಬೇಲಿ ಹಾಕೋಬೇಕಾಯ್ತು, ಅದನ್ನು ಮಾಡಿಲ್ಲ. ಮತ್ತ ರೈತರ ಜಮೀನು ಬಿಟ್ಟ ಹರಿ ಹೊಡಿಬೇಕಾಗಿತ್ತ. ಅವ್ರ ಹದ್ದ ಏಟೈತೆ ಅಲ್ಲಿಗೆ ಹಚ್ಚ ಕೊದ್ದರಿಸಿ ಹೊಡೆದಾರ. ಅದು ಕೂಡ ಸಂಪೂರ್ಣ ಇವತ್ತು ರೈತರ ಜಮೀನ ಕೊದ್ದರಿಸಿ ಬಿದ್ದು ಅದು ಹಾಳಾಗತ್ತೈತಿ. ಮಸೂದಿ ಗ್ರಾಮದಲ್ಲಿ ಫಲವತ್ತಾದ ಜಮೀನಿನ ಮಣ್ಣು ಹಾಳಾಗ್ತಾ ಇದೆ. ಕುಡಿಯೋ ನೀರಿನ ಮೂಲಗಳು ಮಾಲಿನ್ಯಗೊಳ್ಳುವ ಭೀತಿ ಎದುರಾಗಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇತ್ತೀಚೆಗೆ ಅವ್ರು ಏನ್ ಮಾಡ್ಯಾರ, ಅಧಿಕಾರಿಗಳ ನಿರ್ಲಕ್ಷ್ಯ ಇರಬಹುದು ಮತ್ತು ಬೇಜವಾಬ್ದಾರಿಯಿಂದ ಏನಾಗ್ಯದ, ಆ ದೊಡ್ಡ ದೊಡ್ಡ ಇಟಾಚಿ ಗಾಡಿಗಳಲ್ಲಿ ಏನು ದೊಡ್ಡ ದೊಡ್ಡ ಹೈವಾ ಗಾಡಿಗಳಲ್ಲಿ ಅದನ್ನು ತುಂಬಿಕೊಂಡು ದೊಡ್ಡ ಮಟ್ಟದ ಒಂದು ಗಾಡಿಗಳು ನಿರಂತರವಾಗಿ ನೂರಾರು ಗಾಡಿಗಳನ್ನ ಅಲ್ಲಿಂದ ಪಾಸ್ ಮಾಡ್ಲಕತ್ತಾರ. ಇದರಿಂದ ಏನಾಗೈತಪ್ಪ ಅಂತಂದ್ರ ಅಲ್ಲಿ ಸುತ್ತಮುತ್ತ ಒಂದು 10-20 ಹಳ್ಳಿಗಳಲ್ಲಿ ಹಾರು ಬೂದಿಯಿಂದಾಗಿ ಸಾಕಷ್ಟು ತೊಂದರೆ ಉಂಟಾಗಿ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು, ರೈತರ ಬೆಳೆ ಬೆಳೆಯುವಂತ ಬೆಳೆಗಳ ಮೇಲೆ ಆ ಧೂಳನ್ನು ಬಂದು ಕೂತು ಅಲ್ಲಿ ಕೂಡ ಸಾಕಷ್ಟು ಸಮಸ್ಯೆ ಆಗಿರುವುದನ್ನು ನೋಡಬಹುದಾಗಿದೆ. ಕೂಡ್ಗಿ ಎನ್ಟಿಪಿಸಿ ಉಷ್ಣ ವಿದ್ಯುತ್ ಸ್ಥಾವರದ ಸೂಪರ್ ಕ್ರಿಟಿಕಲ್ ಟೆಕ್ನಾಲಜಿಯಿಂದಾಗಿ ಪರಿಸರ ಸ್ನೇಹಿಯಾಗಿದೆ. ಆದರೆ ಕೃತಕ ಕೆರೆಯಲ್ಲಿ ಬೂದಿ ನಿರ್ವಹಣೆ ಮಾಡುವುದರಲ್ಲಿ ಎಡವಿದ್ದಾರೆ. ಇದರಿಂದಾಗಿ ಅಕ್ಕಪಕ್ಕದ ಜಮೀನುಗಳಿಗೆ ಹಾಗೂ ರೈತರಿಗೆ ಸಂಕಷ್ಟ ಎದುರಾಗಿದೆ. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಹಾರುವ ಬೂದಿಯನ್ನ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಪರಿಸರ ಸ್ನೇಹಿಯಾದ ಉಷ್ಣ ವಿದ್ಯುತ್ ಸ್ಥಾವರ. ಆದರೆ ಉಷ್ಣ ವಿದ್ಯುತ್ ಸ್ಥಾವರದ ಬೂದಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡದ ಹಿನ್ನೆಲೆ ಈ ಭಾಗದ ಹಲವಾರು ಜನ ರೈತರಿಗೆ ಹಾಗೂ ರೈತರ ಬೆಳೆಗಳಿಗೆ ಸಂಕಷ್ಟ ಎದುರಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕೂಡ್ಗಿ ಉಷ್ಣ ವಿದ್ಯುತ್ ಸ್ಥಾವರದ ವಿರುದ್ಧ ಆಕ್ರೋಶ. ರೈತರ ನೆಮ್ಮದಿ ಹಾಳು, ಪ್ರತಿಭಟನೆಗೆ ಅನ್ನದಾತ ಪ್ಲಾನ್. ಕೂಡ್ಗಿ ಎನ್ಟಿಪಿಸಿ ಉಷ್ಣ ವಿದ್ಯುತ್ ಸ್ಥಾವರದ ಹಾರು ಬೂದಿ ರೈತರ ನೆಮ್ಮದಿಗೆ ಕೊಳ್ಳಿಟ್ಟಿದೆ. ನೀರು ಗಾಳಿಯಲ್ಲಿ ಸ್ಥಾವರದ ಬೂದಿ ಸೇರಿ ಜೀವನ ನರಕವಾಗಿಸಿದೆ. ಬೂದಿಯನ್ನ ನೀರಿನೊಂದಿಗೆ ಮಿಶ್ರಣ ಮಾಡಿ ಕೃತಕ ಕೆರೆಗೆ ಬೂದಿ ಮಿಶ್ರಿತ ನೀರು ಬಿಡಲಾಗ್ತಾ ಇದೆ. ನೀರು ಭೂಮಿಯಲ್ಲಿ ಇಂಗಿದ ನಂತರ ಬೂದಿ ಉಳಿಯುತ್ತೆ. ಉಳಿದಂತಹ ಬೂದಿಯನ್ನು ಬೃಹತ್ ಗಾತ್ರದ ಹೈವಾ ವಾಹನಗಳ ಮೂಲಕ ಸಾಗಾಟ ಮಾಡಲಾಗುತ್ತೆ. ಹೈವಾದಲ್ಲಿ ಬೂದಿ ಲೋಡ್ ಮಾಡುವಾಗ ಹಿಟ್ಯಾಚಿ ಬಳಸಲಾಗ್ತಾ ಇದೆ. ಇದರಿಂದ ಬೂದಿ ಹಾರಿ ರೈತರ ಜಮೀನುಗಳಲ್ಲಿನ ಬೆಳೆ ಮೇಲೆ ಬೀಳುತ್ತಿದೆ. ಈ ಸಮಸ್ಯೆ ವಿರುದ್ಧ ರೈತರ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಇವತ್ತು ಎಚ್ಚರಿಕೆ ಕೊಡಾತೀವಿ, ಎನ್ಟಿಪಿಸಿ ಅಧಿಕಾರಿಗಳಿಗೆ. ಯಾಕಂದ್ರೆ ಯಾರಿಗೆ ಸ್ಪಂದನೆ ಇಲ್ಲ. ಈ ಮಗಲ ಇದ್ದಂತ ರೈತರ ಸ್ಪಂದನೆ ಇಲ್ಲ. ಯಾಕಪ್ಪ ಅಂದ್ರೆ ಅರ್ಧಮುರ್ಧ ಕೆಲಸ ಮಾಡಿ ಆ ಹರಿ ಹೊಡೆದು ಆ ರೈತರ ಜಮೀನಲ್ಲಿ ಇದ್ದಂತ ದನ ಕರುಗಳು ಮೇವಾಕ್ ಬಂದ ಒಳ ಬೀಳಾಕತ್ತಾವ. ಅದಕ್ಕೆ ತಂತಿ ಬೇಲಿ ಹಾಕೋಬೇಕಾಯ್ತು, ಅದನ್ನು ಮಾಡಿಲ್ಲ. ಮತ್ತ ರೈತರ ಜಮೀನು ಬಿಟ್ಟ ಹರಿ ಹೊಡಿಬೇಕಾಗಿತ್ತ. ಅವ್ರ ಹದ್ದ ಏಟೈತೆ ಅಲ್ಲಿಗೆ ಹಚ್ಚ ಕೊದ್ದರಿಸಿ ಹೊಡೆದಾರ. ಅದು ಕೂಡ ಸಂಪೂರ್ಣ ಇವತ್ತು ರೈತರ ಜಮೀನ ಕೊದ್ದರಿಸಿ ಬಿದ್ದು ಅದು ಹಾಳಾಗತ್ತೈತಿ. ಮಸೂದಿ ಗ್ರಾಮದಲ್ಲಿ ಫಲವತ್ತಾದ ಜಮೀನಿನ ಮಣ್ಣು ಹಾಳಾಗ್ತಾ ಇದೆ. ಕುಡಿಯೋ ನೀರಿನ ಮೂಲಗಳು ಮಾಲಿನ್ಯಗೊಳ್ಳುವ ಭೀತಿ ಎದುರಾಗಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇತ್ತೀಚೆಗೆ ಅವ್ರು ಏನ್ ಮಾಡ್ಯಾರ,
ಅಧಿಕಾರಿಗಳ ನಿರ್ಲಕ್ಷ್ಯ ಇರಬಹುದು ಮತ್ತು ಬೇಜವಾಬ್ದಾರಿಯಿಂದ ಏನಾಗ್ಯದ ಆ ದೊಡ್ಡ ದೊಡ್ಡ ಇಟಾಚಿ ಗಾಡಿಗಳಲ್ಲಿ ದೊಡ್ಡ ದೊಡ್ಡ ಹೈವಾ ಗಾಡಿಗಳಲ್ಲಿ ಅದನ್ನು ತುಂಬಿಕೊಂಡು ದೊಡ್ಡ ಮಟ್ಟದ ಒಂದು ಗಾಡಿಗಳು ನಿರಂತರವಾಗಿ ನೂರಾರು ಗಾಡಿಗಳನ್ನ ಅಲ್ಲಿಂದ ಪಾಸ್ ಮಾಡ್ಲಕತ್ತಾರ. ಇದರಿಂದ ಏನಾಗೈತಪ್ಪ ಅಂತಂದ್ರ ಅಲ್ಲಿ ಸುತ್ತಮುತ್ತ ಒಂದು 10-20 ಹಳ್ಳಿಗಳಲ್ಲಿ ಆ ಹಾರು ಬೂದಿಯಿಂದಾಗಿ ಸಾಕಷ್ಟು ತೊಂದರೆ ಉಂಟಾಗಿ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು, ರೈತರ ಬೆಳೆ ಬೆಳೆಯುವಂತ ಬೆಳೆಗಳ ಮೇಲೆ ಆ ಧೂಳನ್ನು ಬಂದು ಕೂತು ಅಲ್ಲಿ ಕೂಡ ಸಾಕಷ್ಟು ಸಮಸ್ಯೆ ಆಗಿರುವುದನ್ನು ನೋಡಬಹುದಾಗಿದೆ. ಕೂಡ್ಗಿ ಎನ್ಟಿಪಿಸಿ ಉಷ್ಣ ವಿದ್ಯುತ್ ಸ್ಥಾವರದ ಸೂಪರ್ ಕ್ರಿಟಿಕಲ್ ಟೆಕ್ನಾಲಜಿಯಿಂದಾಗಿ ಪರಿಸರ ಸ್ನೇಹಿಯಾಗಿದೆ. ಆದರೆ ಕೃತಕ ಕೆರೆಯಲ್ಲಿ ಬೂದಿ ನಿರ್ವಹಣೆ ಮಾಡುವುದರಲ್ಲಿ ಎಡವಿದ್ದಾರೆ. ಇದರಿಂದಾಗಿ ಅಕ್ಕಪಕ್ಕದ ಜಮೀನುಗಳಿಗೆ ಹಾಗೂ ರೈತರಿಗೆ ಸಂಕಷ್ಟ ಎದುರಾಗಿದೆ. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಹಾರುವ ಬೂದಿಯನ್ನ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಪರಿಸರ ಸ್ನೇಹಿಯಾದ ಉಷ್ಣ ವಿದ್ಯುತ್ ಸ್ಥಾವರ. ಆದರೆ ಉಷ್ಣ ವಿದ್ಯುತ್ ಸ್ಥಾವರದ ಬೂದಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡದ ಹಿನ್ನೆಲೆ ಈ ಭಾಗದ ಹಲವಾರು ಜನ ರೈತರಿಗೆ ಹಾಗೂ ರೈತರ ಬೆಳೆಗಳಿಗೆ ಸಂಕಷ್ಟ ಎದುರಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕೂಡ್ಗಿ ಉಷ್ಣ ವಿದ್ಯುತ್ ಸ್ಥಾವರದ ವಿರುದ್ಧ ಆಕ್ರೋಶ. ರೈತರ ನೆಮ್ಮದಿ ಹಾಳು, ಪ್ರತಿಭಟನೆಗೆ ಅನ್ನದಾತ ಪ್ಲಾನ್. ಕೂಡ್ಗಿ ಎನ್ಟಿಪಿಸಿ ಉಷ್ಣ ವಿದ್ಯುತ್ ಸ್ಥಾವರದ ಹಾರು ಬೂದಿ ರೈತರ ನೆಮ್ಮದಿಗೆ ಕೊಳ್ಳಿಟ್ಟಿದೆ. ನೀರು ಗಾಳಿಯಲ್ಲಿ ಸ್ಥಾವರದ ಬೂದಿ ಸೇರಿ ಜೀವನ ನರಕವಾಗಿಸಿದೆ. ಬೂದಿಯನ್ನ ನೀರಿನೊಂದಿಗೆ ಮಿಶ್ರಣ ಮಾಡಿ ಕೃತಕ ಕೆರೆಗೆ ಬೂದಿ ಮಿಶ್ರಿತ ನೀರು ಬಿಡಲಾಗ್ತಾ ಇದೆ. ನೀರು ಭೂಮಿಯಲ್ಲಿ ಇಂಗಿದ ನಂತರ ಬೂದಿ ಉಳಿಯುತ್ತೆ. ಉಳಿದಂತಹ ಬೂದಿಯನ್ನು ಬೃಹತ್ ಗಾತ್ರದ ಹೈವಾ ವಾಹನಗಳ ಮೂಲಕ ಸಾಗಾಟ ಮಾಡಲಾಗುತ್ತೆ. ಹೈವಾದಲ್ಲಿ ಬೂದಿ ಲೋಡ್ ಮಾಡುವಾಗ ಹಿಟ್ಯಾಚಿ ಬಳಸಲಾಗ್ತಾ ಇದೆ. ಇದರಿಂದ ಬೂದಿ ಹಾರಿ ರೈತರ ಜಮೀನುಗಳಲ್ಲಿನ ಬೆಳೆ ಮೇಲೆ ಬೀಳುತ್ತಿದೆ. ಈ ಸಮಸ್ಯೆ ವಿರುದ್ಧ ರೈತರ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕ ಇವತ್ತು ಎಚ್ಚರಿಕೆ ಕೊಡಾತೀವಿ, ಎನ್ಟಿಪಿಸಿ ಅಧಿಕಾರಿಗಳಿಗೆ. ಯಾಕಂದ್ರೆ ಯಾರಿಗೆ ಸ್ಪಂದನೆ ಇಲ್ಲ. ಈ ಮಗಲ ಇದ್ದಂತ ರೈತರ ಸ್ಪಂದನೆ ಇಲ್ಲ. ಯಾಕಪ್ಪ ಅಂದ್ರೆ ಅರ್ಧಮುರ್ಧ ಕೆಲಸ ಮಾಡಿ ಆ ಹರಿ ಹೊಡೆದು ಆ ರೈತರ ಜಮೀನಲ್ಲಿ ಇದ್ದಂತ ದನ ಕರುಗಳು ಮೇವಾಕ್ ಬಂದ ಒಳ ಬೀಳಾಕತ್ತಾವ. ಅದಕ್ಕೆ ತಂತಿ ಬೇಲಿ ಹಾಕೋಬೇಕಾಯ್ತು, ಅದನ್ನು ಮಾಡಿಲ್ಲ. ಮತ್ತ ರೈತರ ಜಮೀನು ಬಿಟ್ಟ ಹರಿ ಹೊಡಿಬೇಕಾಗಿತ್ತ. ಅವ್ರ ಹದ್ದ ಏಟೈತೆ ಅಲ್ಲಿಗೆ ಹಚ್ಚ ಕೊದ್ದರಿಸಿ ಹೊಡೆದಾರ. ಅದು ಕೂಡ ಸಂಪೂರ್ಣ ಇವತ್ತು ರೈತರ ಜಮೀನ ಕೊದ್ದರಿಸಿ ಬಿದ್ದು ಅದು ಹಾಳಾಗತೈತಿ. ಮಸೂದಿ ಗ್ರಾಮದಲ್ಲಿ ಫಲವತ್ತಾದ ಜಮೀನಿನ ಮಣ್ಣು ಹಾಳಾಗ್ತಾ ಇದೆ. ಕುಡಿಯೋ ನೀರಿನ ಮೂಲಗಳು ಮಾಲಿನ್ಯಗೊಳ್ಳುವ ಭೀತಿ ಎದುರಾಗಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇತ್ತೀಚೆಗೆ ಅವ್ರು ಏನ್ ಮಾಡ್ಯಾರ, ಅಧಿಕಾರಿಗಳ ನಿರ್ಲಕ್ಷ್ಯ ಇರಬಹುದು ಮತ್ತು ಬೇಜವಾಬ್ದಾರಿಯಿಂದ ಏನಾಗ್ಯದ ಆ ದೊಡ್ಡ ದೊಡ್ಡ ಇಟಾಚಿ ಗಾಡಿಗಳಲ್ಲಿ ದೊಡ್ಡ ದೊಡ್ಡ ಹೈವಾ ಗಾಡಿಗಳಲ್ಲಿ ಅದನ್ನು ತುಂಬಿಕೊಂಡು ದೊಡ್ಡ ಮಟ್ಟದ ಒಂದು ಗಾಡಿಗಳು ನಿರಂತರವಾಗಿ ನೂರಾರು ಗಾಡಿಗಳನ್ನ ಅಲ್ಲಿಂದ ಪಾಸ್ ಮಾಡ್ಲಕತ್ತಾರ. ಇದರಿಂದ ಏನಾಗೈತಪ್ಪ ಅಂತಂದ್ರ ಅಲ್ಲಿ ಸುತ್ತಮುತ್ತ ಒಂದು 10-20 ಹಳ್ಳಿಗಳಲ್ಲಿ ಆ ಹಾರು ಬೂದಿಯಿಂದಾಗಿ ಸಾಕಷ್ಟು ತೊಂದರೆ ಉಂಟಾಗಿ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಕುಡಿಯುವ ನೀರಿನ ಸಮಸ್ಯೆ